ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಸೂಪರ್ ಆಗಿರೋವಂಥ ಒಂದು ಪಿಕಾಟ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನಿಲ್ಲಿ. ಇದಕ್ಕೆ ನೀವು ಅರೌಂಡ್ 400ಇಂದ 500ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಡಿಪೆಂಡ್ಸ್ ಆಗಿರುತ್ತೆ. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು ಹೇಳಿದಾಗೆ ಇಲ್ಲಿ ನಾನು ಬರೀ ಸ್ಮಾಲ್ ಬೀಡ್ಸ್ ಮಾತ್ರನೇ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯಾದಂಥ ಬಿಗ್ ಬೀಡ್ಸ್ಗಳನ್ನ ಯೂಸ್ ಮಾಡ್ತಿಲ್ಲ. 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಕತ್ರಿ, ಕ್ರೋಶಾ ನೀಡಲ್ ನಂಬರು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಮತ್ತು ದೊಡ್ಡ ಕಣ್ಣಿನ ಸೂಜಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು ಮತ್ತು ಜರಿ ದಾರ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲು ನಾವು ಸೀರೆಯ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಮತ್ತು ನಾವು ಏನು 6 ಎಳೆ ದಾರಾನ ಸುತ್ತಿಟ್ಕೊಂಡಿರ್ತೀವಲ್ಲ, ನಾನು ಅದ್ರ ತುದಿಗೆ ಯಾವುದೇ ರೀತಿಯಾದಂಥ ಗಂಟುಗಳು ಹಾಕ್ಕೊಂಡಿಲ್ಲ. ನಾನು ಡೈರೆಕ್ಟಾಗೆ ಸೀರೆಗೆ ಗಂಟುಗಳನ್ನ ಹಾಕ್ಕೊಳ್ತೀನಿ. ಯಾಕೆಂದರೆ ಅದು ಬಿಚ್ಚೋಗಬಾರ್ದು. ಅದಕ್ಕೋಸ್ಕರ ನಾನು ಸೀರೆಗೆ ಡೈರೆಕ್ಟಾಗಿ ಗಂಟು ಹಾಕ್ಕೊಂಡು ಅದನ್ನು ಕೊನೆಗೆ ಕುಚ್ಚು ಕಟ್ಕೊಳ್ತೀವಲ್ಲ ಅದರೊಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಸೀರೆ ಹಿಂಭಾಗದಲ್ಲಿ ದಾರಾನ ಪ್ಲೇಸ್ ಮಾಡ್ಕೊಳ್ಳಿ. ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ದಾರಾನ ಪೂರ್ತಿಯಾಗಿ ಮೇಲಕ್ಕೆತ್ಕೋಬೇಕು. ಕೆಳಗಡೆಯಿಂದ ಪೂರ್ತಿ ಮೇಲಕ್ಕೆತ್ಕೊಂಡು 2 ಗಂಟು ಹಾಕಿ ಕಟ್ಕೊಂಬಿಡಿ. ಆಮೇಲೆ ಸೇಮ್ ಜಾಗದಲ್ಲಿ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಬೇಕು. ಹಾಫ್ ಕ್ರೋಶೆಟ್ನ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಒಂದು ಚಿಕ್ಕದು, ಅದು ಸ್ಮಾಲ್ ಬೀಡ್ ಏನು ತಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್ ಹಾಕಿ ಇವಾಗ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಮೊದಲು ಒಂದು ಬೀಡು, ಆಮೇಲೆ 4 ಚೈನು, ಆಮೇಲೆ ಮತ್ತೆ ಒಂದು ಬೀಡು. ಬೀಡನ್ನ ಲಾಕ್ ಮಾಡಿ ಇವಾಗ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೀಡಲ್ನ ಕರೆಕ್ಟಾಗಿ ಸ್ಟ್ರೈಟ್ ಮಾಡಿಕೊಂಡು ಅದು ಅಲ್ಲಿಗೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಬಿಡಿ. ಈ ರೀತಿ ನೀಡಲ್ನ ಸ್ಟ್ರೈಟ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಲಾಕ್ ಮಾಡಬೇಕು. ಸೀರೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಇವಾಗ ಮತ್ತೆ 6 ಚೈನ್ಗಳನ್ನ ಹಾಕ್ಕೋಬೇಕು. 6 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ರಿಂಕಲ್ಸ್ ಬರಬಾರ್ದು. ಸೀರೆನಲ್ಲಿ ಯಾವುದೇ ರೀತಿಯಾದ ರಿಂಕಲ್ಸ್ ಬರಬಾರ್ದು. ನೀವು ಒಂದು ಪಾಯಿಂಟ್ ಹಿಂದೆಗೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಕರೆಕ್ಟಾಗಿ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡಿದಾದಮೇಲೆ ಮತ್ತೆ 6 ಚೈನ್ಗಳನ್ನ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ನೋಡಿ, ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಅಷ್ಟೇ. ಟರ್ನ್ ಮಾಡಿಬಿಟ್ಟು ಈಗ 6 ಚೈನ್ ಹಾಕಿ ಗ್ಯಾಪಲ್ಲಿ ಲಾಕ್ ಇದೆಯಲ್ಲ ಅದ್ರ ಮೇಲ್ಗಡೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿ. ಲಾಕ್ ಮಾಡೋದಾದಮೇಲೆ ಮತ್ತೆ 3 ಚೈನ್ ಗ್ಯಾಪಲ್ಲಿ 3 ಚೈನ್ನ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಸಾಕು. ನೀವು ಪೂರ್ತಿ ಏನು ಟರ್ನ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಸೀರೆನ ಸೀದಾ ಮಾಡಿಕೊಂಡ್ರೆ ಆಯಿತು. ಸೊ ಇವಾಗ ನಾವು ಏನು ಈಗ 3 ಚೈನ್ ಹಾಕಿದ್ವಿ ಅಲ್ಲ, ಅದಕ್ಕೆ ಮೊದಲು ಪಿಕಾಟ್ ಮಾಡ್ಕೊಂಬಿಡೋಣ. ಅಂದರೆ 3 ಚೈನ್ ಹಾಕಿದ ಮತ್ತೆ 3 ಚೈನ್ ಹಾಕ್ಬಿಟ್ಟು ಆ 3 ಚೈನ್ ಮೇಲ್ಗಡೆಗೆ ಅಥವಾ ಅದರೊಳಗಡೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಇವಾಗ ಆ 6 ಚೈನ್ ಏನು ಗ್ಯಾಪ್ ಕೊಟ್ಟಿದ್ವಲ್ಲ, 2 ಎಳೆ ಇದೆಯಲ್ಲ, ಆ 2 ಎಳೆನೂ ಸೇರಿಸ್ಕೊಂಡು ನಾವು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡಬೇಕು. ಮಾಡಿಬಿಟ್ಟು ಪಿಕಾಟ್ ಮಾಡಬೇಕು. ಒಂದು ಕಂಬನ ಹಾಕಿ 3 ಚೈನ್ ಹಾಕಿದ್ಮೇಲೆ ಆ ಕಂಬದೊಳಗಡೆಗೆ ಅದನ್ನು ಲಾಕ್ ಮಾಡ್ಕೊಬಿಡಿ. ಹಾಗೇ ಮತ್ತೆ ಒಂದು ಕಂಬ ನೀಡಲ್ ಮೇಲೆ 2 ಎಳೆ ದಾರ ಸುತ್ಕೊಳ್ಳಿ. 6 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ ನಿಮಗೆ 4 ಎಳೆ ದಾರ ಇರುತ್ತೆ. ಅದರಲ್ಲಿ 2 ಒಂದು ಮತ್ತೆ 2 ಒಂದು ಮತ್ತೆ 2 ಒಂದು, ಈ ರೀತಿ 3 ಬಾರಿ ತೆಗೆದನ್ನ ಟ್ರಿಪಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ಒಂದೊಂದು ಕಂಬಕ್ಕೂ ಒಂದೊಂದು ಪಿಕೋ ಮಾಡ್ಕೊಂಡು ಹೋಗಬೇಕು ನಾವಿಲ್ಲಿ.
ಒಂದು ಕಂಬ ಹಾಕಿ, ಕಂಬ ಹಾಕಿದ್ಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿದ್ಮೇಲೆ ಅದೇ ಕಂಬಕ್ಕೆ ಮತ್ತೆ ನಾವು ನೋಡಿ ಈ ರೀತಿ ಲಾಕ್ ಮಾಡಬೇಕು. ಅದೇ ಕಂಬಕ್ಕೆ, ಅದೇ ಕಂಬದೊಳಗಡೆಗೆ ಅಥವಾ ಕಂಬದ ಮೇಲ್ಗಡೆಗೆ ಹೆಂಗೆ ಬೇಕಾದರೂ ಹೇಳ್ಬೋದು, ಈ ರೀತಿ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗು 3 ಚೈನ್ ಹಾಕಿರ್ತೀರಲ್ಲ ಅದಕ್ಕೆ ಪಿಕೋ ಮಾಡ್ಕೋಬೇಕು. ಅದನ್ನೇ ಒಂದು ಕಂಬ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಆಮೇಲೆ ನಾವು ಟ್ರಿಪಲ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಇದು 6 ಚೈನ್ ಗ್ಯಾಪಿಗೆ ನೀವು 12 ಕಂಬನಾದರೂ ಮಾಡ್ಬೋದು, 10 ಕಂಬನಾದರೂ ಮಾಡ್ಬೋದು. ಸೊ ನಾನಿಲ್ಲಿ 10 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 5 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 5 ಕಂಬ, 5 ಪಿಕೋ ಮಾಡ್ಕೊಂಡಿದ್ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ನಾವಿಲ್ಲಿ ಲಾಕ್ ಮಾಡಬೇಕಂತ ಏನೂ ಇಲ್ಲ. ಬೀಡನ್ನ ಆ್ಯಡ್ ಮಾಡಿದ್ದಾದಮೇಲೆ ಡೈರೆಕ್ಟಾಗಿ ಕಂಬನ ಮಾಡಿಕೊಂಡು ಶುರು ಮಾಡ್ಕೊಂಡು ಹೋಗಬೇಕು. 6 ಚೈನ್ ಗ್ಯಾಪಿಗೆ ನಾನು 10 ಕಂಬಗಳನ್ನ ಮಾಡ್ತಾಯಿದ್ದೀನಿ. ನಾವು ಪಿಕೋ ಮಾಡೋದ್ರಿಂದ 10 ಕಂಬನೇ ಸಾಕಾಗುತ್ತೆ. ನಾರ್ಮಲಾಗಿ ನಾವು ಜಸ್ಟ್ ಕಂಬನ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ನೀವು 12 ಅಥವಾ 14 ಕಂಬ ಹಾಕ್ಬೋದಾಗಿತ್ತು. ಬಟ್ ಪಿಕೋ ಮಾಡೋದ್ರಿಂದ ಸ್ವಲ್ಪ ಸ್ಪೇಸ್ ತಗೊಳ್ಳುತ್ತೆ. ಹಾಗಾಗಿ ಈಗ ನೋಡಿ 10 ಕಂಬ ಆಗಿದೆ. ಈಗ ಲಾಸ್ಟಲ್ಲಿ ನಾವು ಲಾಕ್ ಮಾಡಿದ್ದೀವಲ್ಲ ನೋಡಿ, ಆ ಲಾಕಿಗೆ ನಾನು ಕಂಬನ ಮಾಡ್ತಾಯಿದ್ದೀನಿ. ಏಕೆಂದರೆ ನಮಗೆ ಬೇಸ್ ಲೈನ್ ಬೇಕು ಇಲ್ಲಿ. ಹಾಗಾಗಿ ಬೇಸ್ ಲೈನ್ನ ನಾವು ಮಾಡಲೇಬೇಕು. ಇದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. 10 ಕಂಬ ಆದಮೇಲೆ ಆ ಏನು ಲಾಕ್ ಇರುತ್ತೆ ಅಲ್ಲ, 6 ಚೈನ್ ಗ್ಯಾಪ್ ಲಾಕು, ಆ ಲಾಕ್ ಒಳಗಡೆಗೆ ಒಂದು ಕಂಬನ ಮಾಡ್ಕೊಳ್ಳಿ. ನಾನು ತೋರಿಸಿದ್ನಲ್ಲ ಅದೇ ರೀತಿ. ಆವಾಗ ನಿಮಗೆ ಬೇಸ್ ಲೈನ್ ಕ್ರಿಯೇಟ್ ಆಗುತ್ತೆ. ಈಗ ಸ್ಟಾರ್ಟಿಂಗ್ ರೈಟ್ ಸೈಡಲ್ಲಿ ಬೇಸ್ ಲೈನ್ ಇರುತ್ತೆ ಅಲ್ವಾ, 3 ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ಲ, ಸೊ ಅದೇ ರೀತಿ ಈ ಕಡೆಗೂ ಬರಬೇಕಲ್ಲ. ಹಾಗಾಗಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿದ್ದಾದಮೇಲೆ ಇವಾಗ ನಮಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಬೇಕಲ್ಲ. ಸೊ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿದ್ಮೇಲೆ 4 ಚೈನ್ಗಳನ್ನ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಬೇಕು. ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಕರೆಕ್ಟ್ ಮತ್ತೆ ಹೇಳ್ತಾ ಇದ್ದೀನಿ, ಸೀರೆನಲ್ಲಿ ರಿಂಕಲ್ಸ್ ಬರಬಾರ್ದು, ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಆದಷ್ಟು ಬೇಕಾದ್ರೆ ಒಂದು ಪಾಯಿಂಟ್ ಹಿಂದೆಗೆ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದೆಗೆ ಲಾಕ್ ಮಾಡಿದ್ರೇ ಬೆಟರು, ನಿಮಗೆ ಯಾವುದೇ ರಿಂಕಲ್ಸ್ ಬರೋದಿಲ್ಲ. ನೋಡಿ ನಾನು ಹಾಕಿದ್ದೀನಲ್ಲ, ನಿಮ್ಗೆ ಏನಾದರೂ ರಿಂಕಲ್ಸ್ಗಳು ಕಾಣಿಸ್ತಾ ಇದೆಯಾ? ಈ ರೀತಿ ರಿಂಕಲ್ಸ್ಗಳು ಬರಬಾರ್ದು, ಆ ರೀತಿನಲ್ಲೇ ನಾವು ಡಿಸೈನ್ನ ಮಾಡಬೇಕು. ಆವಾಗಲೇ ನಿಮಗೆ ಸೀರೆ ಫಿನಿಶಿಂಗ್ ಲುಕ್ ಕೊಡೋದು. ನಾವೇನು ಡಿಸೈನ್ ಹಾಕಿರ್ತೀವಲ್ಲ ಅದು ನೋಡಿ. ಈ ರೀತಿ ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಆರ್ಚ್ ಮಾಡುವಂಥದ್ದು ಡಿಸೈನು. ನಿಮಗೆ ಸಿಂಪಲ್ಲಾಗಿ ಯಾರಾದರೂ ಬೇಕು ಅಂತ ಕೇಳ್ತಾರಲ್ಲ, ಸೊ ಅಂಥವ್ರಿಗೆ ಈ ರೀತಿ ಒಂದು ಸಿಂಪಲ್ ಆದಂಥ ಡಿಸೈನ್ನ ಮಾಡಿಕೊಡ್ಬೋದು. ಸೊ ನೋಡಿ ನಾನಿವಾಗ ಮಾಡಿದ್ದೀನಿ, ಒಂದು ಸ್ವಲ್ಪ ಆರ್ಚ್ಗಳನ್ನ ಮಾಡಿರೋದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಡಿಸೈನು ತುಂಬ ಸುಲಭವಾಗಿ ನಾವು ಬೇಗನೆ ಮಾಡ್ಕೊಂಡು ಹೋಗ್ಬೋದು. ಫಾಸ್ಟ್ ಮೂವಿಂಗ್ ಇದೆ ಡಿಸೈನ್ ಅಂತೂ. ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಫೈನಲ್ ಆಗಿ. ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಕುಚ್ಚುಗಳನ್ನ ಕಟ್ಕೊಳ್ಳಿ. 2 ಕಲರ್ ಕಾಂಬಿನೇಷನ್ ಇರುತ್ತಲ್ಲ ಅಂಥ ಸೀರೆಗಳಿಗೆ ನೀವು ಈ ರೀತಿ ಸಿಂಗಲ್ ಸ್ಟೆಪ್ಪಲ್ಲಿ ಕ್ರೋಶ ಮಾಡಿಬಿಟ್ಟು ಕುಚ್ಚನ್ನ ಕಟ್ಬೋದು. ನೋಡಿ ಕುಚ್ಚನ್ನ ಕಟ್ಟಿದ್ದೀನಿ, 187 ದಾರದಿಂದ ಕುಚ್ಚನ್ನ ಕಟ್ಟಿದ್ದೀನಿ. ಕುಚ್ಚು ಅಕ್ಕಪಕ್ಕದಲ್ಲಿ ಒಂದು ಪುಟ್ಟದಾಗಿ ಬೀಡ್ ಬಂದಿರೋದು. ತುಂಬ ಸೂಪರಾಗಿ ಸಿಂಪಲ್ ಆಗಿರೋವಂಥ ಡಿಸೈನ್ ಇದು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಕೂಡ ಮರಿಬೇಡಿ. ಹಾಗೂ ಇದೇ ಮೊದಲನೇ ಬಾರಿಗೆ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.